ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಹೊತ್ತು ನನ್ನ ಗಂಡಂಗಾಗಿ ಮದುವೆಯಾದ ಮೊದಲ ರಾತ್ರಿ ನಾನು ಕಾಯ್ದೆ. ಫೋನ್ ಮಾಡಿ ಮಾಡಿ ಸಾಕಾಯಿತು. ನಂತರ ನಾನು ಅತ್ತೆ ರೂಮಿಗೆ ಹೋದಾಗ ನನ್ನ ಗಂಡ ಅವನ ಅಮ್ಮನ ಸೇವೆ ಮಾಡ್ತಾ ಇದ್ದ. ಅತ್ತೆ ಅಂದರು, ನೀನು ಹೋಗಿ ಮಲಗು, ಇನ್ನು ಸ್ವಲ್ಪ ಹೊತ್ತಿಗೆ ಅವನನ್ನು ಕಳಿಸ್ತೀನಿ ಅಂತ. ನನಗೆ ಟಯರ್ಡ್ ಆಗಿತ್ತು, ಹೋಗಿ ಮಲಗಿದೆ. ಆದರೂ ಮಧ್ಯರಾತ್ರಿ 12 ಗಂಟೆ ಆದರೂ ನನ್ನ ಗಂಡ ರೂಮ್ಗೆ ಬಂದಿಲ್ಲ. ನನಗೆ ಕೋಪ ಬಂತು. ಫೋನ್ ಮಾಡಿದ್ರೂ ಫೋನ್ ಎತ್ತುತ್ತಾ ಇಲ್ಲ. ನಂತರ ಅವರ ಮನೆಯ ಕೆಲಸದವನ ಜೊತೆ ಮೊದಲ ರಾತ್ರಿನ ಮಾಡಿಕೊಂಡೆ. ಕೆಲಸದವನು ನನ್ನನ್ನು ಬಿಟ್ಬಿಡಿ ಅಂದರೂ ನಾನು ಬಿಡಲಿಲ್ಲ ಬಿಡಿ. ನನ್ನ ಹೀಗೂ ಹರ್ಟಾಗಿತ್ತು. ಅದಕ್ಕಾಗಿ ನನ್ನ ಗಂಡನ ಮನೆಯ ಕೆಲಸದವನ ಜೊತೆ ಮೊದಲ ರಾತ್ರಿನ ಮಾಡಿಕೊಂಡು ಮುಗಿಸ್ಕೊಂಡೆ. ಆದರೆ ನಂತರ ಆಗಬಾರ್ದೆ ಆಗೋಯ್ತು. ಆಗ ನನ್ನ ಗಂಡ, ನಾನು ತುಂಬ ಸುಂದರವಾದ ಹುಡುಗಿ, ನನ್ನ ಹೆಸರು ರಮ್ಯಾ, ಹೆಸರಿಗೆ ತಕ್ಕಂತೆ ರಮ್ಯವಾಗಿಯೇ ಇದ್ದೀನಿ. ನನ್ನ ಅಪ್ಪ ಅಮ್ಮ ಸ್ಕೂಲ್ ಟೀಚರ್. ಇಬ್ಬರು ನಮ್ಮದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರಿಂದ ಪ್ರೀತಿ, ವಿಶ್ವಾಸ, ಊಟ, ಬಟ್ಟೆ ಯಾವುದರ ಕೊರತೆ ಕೂಡ ಇರಲಿಲ್ಲ. ನಾನು ನನ್ನ ತಮ್ಮ ಇಬ್ಬರೇ ಇರೋದು. ನನ್ನಪ್ಪ ಅಮ್ಮ ನಮ್ಮಿಬ್ಬರನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅವರ ಆಸ್ತಿ ನಾವಿಬ್ಬರೇ. ನಮ್ಮನ್ನು ಚೆನ್ನಾಗಿ ಓದಿಸ್ತಾರೆ. ಯಾವುದೇ ಆಸ್ತಿ ಇಲ್ಲ, ಒಂದು ಸ್ವಂತ ಮನೆ ಇದೆ. ಅಪ್ಪ ಅಮ್ಮಂದು ಒಂದೊಂದು ಬೈಕೇ ಇದೆ. ಅಪ್ಪ ತುಂಬ ಚೆನ್ನಾಗಿ ಬೈಕ್ನ ಓಡಿಸ್ತಾರೆ. ಅಮ್ಮ ಬಸ್ ಚಾರ್ಜ್ ಕಟ್ಟೋದು ಕಷ್ಟ ಅಂತ ಎಲೆಕ್ಟ್ರಿಕ್ 2 ವೀಲರ್ ತಗೊಂಡ್ಳು. ಅವಳು ಗಂಡನ ಕೆಲಸನ ಮಾಡ್ತಾಳೆ, ಹೆಂಡತಿ ಕೆಲಸನೂ ಮಾಡ್ತಾಳೆ. ನಾನು ಅಮ್ಮನ ರೀತಿ ತುಂಬ ಸ್ಟ್ರಾಂಗ್ ಜೀವನ ಸುಂದರವಾಗಿ ನಡೀತಿತ್ತು. ಆದರೆ ನನಗೆ ಯಾವುದ್ರಲ್ಲೂ ತೃಪ್ತಿ ಇರಲಿಲ್ಲ. ತಮ್ಮ ತುಂಬ ಚೆನ್ನಾಗಿ ಇರ್ತಾ ಇದ್ದ, ಇರೋದ್ರಲ್ಲಿ ನೆಮ್ಮದಿಯಾಗಿ. ಆದರೆ ನನಗೆ ಆಕಾಶವನ್ನು ಕೊಟ್ಟರು ಸಾಕಾಗೋದಿಲ್ಲ. ಒಂದು ರೀತಿ ದುರಾಸೆ. ಬ್ರಹ್ಮಾಂಡವನ್ನು ತಂದು ಮಡ್ಲಲ್ಲಿಟ್ಟರು ಇಷ್ಟೇನಾ ಅಂತ ಅನಿಸುತ್ತೆ. ಅದು ನನ್ನ ಸ್ವಭಾವ ಆಗಿದೆ. ಪ್ರತಿದಿನ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನಮ್ಮನ್ನು ಕಂಫರ್ಟನ್ನು ನೋಡ್ತಾರೆ. ಒಂದು ಸೊಳ್ಳೆ ಕೂಡ ಕಚ್ಚಬಾರ್ದು ಆ ರೀತಿ. ಆದರೂ ನಂಗೆ ಅವ್ರ ಮೇಲೆ ಅಷ್ಟೊಂದೇನು ಪ್ರೀತಿ ಇರೋದಿಲ್ಲ. ಯಾಕಂದರೆ ನನಗೆ ತುಂಬ ದುಡ್ಡು ಬೇಕು. ದೊಡ್ಡ ದೊಡ್ಡ ಕಾರು, ದೊಡ್ಡದಾದ ಮನೆ, ಇವೆಲ್ಲ ಬೇಕು. ಇವ್ರ ಜೀವನ ಪರ್ಯಂತ ಒಂದು ಸೈಟ್ ತಗೊಂಡು ಲೋನ್ ಕೂಡ ತೀರಿಸೋದಕ್ಕೆ ಕಷ್ಟಪಡ್ತಿದ್ರು. ಮನೆ ಲೋನನ್ನು ತೀರಿಸೋದಕ್ಕೂ ಕೂಡ ಇನ್ನೂ 5 ವರ್ಷಗಳು ಬೇಕು. ಈ ಮಿಡ್ಲ್ ಕ್ಲಾಸ್ ಲೈಫ್ ನಂಗೆ ಇಷ್ಟ ಇಲ್ಲ. ದುಡ್ಡನ್ನು ಸಂಪಾದನೆ ಮಾಡಬೇಕು. ಚಿಕ್ಕಂದಿಂದ ತುಂಬ ದಾರಿ ಹುಡುಕ್ತೆ. ಕೊನೆಗೆ ತಿಳಿತು, ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಚೆನ್ನಾಗಿ ಓದಬೇಕು, ಒಳ್ಳೆ ಜಾಬಲ್ಲಿರಬೇಕು, ಮತ್ತು ತುಂಬ ಗ್ಲಾಮರ್ ಆಗಿರಬೇಕು, ಚಂದದ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಆಗ ಯಾರಾದರೂ ದೊಡ್ಡ ದೊಡ್ಡ ಕಂಪ್ನಿಯ ಓನರ್ ಮಗ ನನ್ನ ಬುಟ್ಟಿಗೆ ಬೀಳ್ತಾರೆ ಅಂತ ಯೋಚಿಸಿ ನಾನು ನನ್ನ ಬ್ಯೂಟಿಗೆ, ನನ್ನ ಬಾಡಿಗೆ, ನನ್ನ ಬಟ್ಟೆಗಳಿಗೆ ತುಂಬ ಕೇರ್ ಕೊಡೋದಕ್ಕೆ ಪ್ರಾರಂಭಿಸಿದೆ. ಮೊದಲು ಅಮ್ಮ ಬೈತಿದ್ಲು, ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಿದ್ಯಾ, ಬರೋ ಸ್ವಲ್ಪ ಸಂಪಾದನೆನ ಸೇವಿಂಗ್ಸ್ ಮಾಡಿ ಸೈಟು ಮನೆ ತಗೊಂಡ್ರೆ ಆಗೋದಿಲ್ವಾ, ಅಥವಾ ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟನ್ನು ತಗೋ ಅಂತ ಹಠ ಮಾಡಿ ಬೈತಿದ್ಲು. ಆದರೆ ಅವಳಿಗೇನು ಗೊತ್ತು, ನಾನು ಸೈಟು ಮನೆ ಅಪಾರ್ಟ್ಮೆಂಟ್ ಎಲ್ಲ ಇರೋ ಮನೆ ಹುಡುಗನನ್ನೇ ಮದುವೆ ಆಗಿ ಸುಂದರವಾಗಿ ಬದುಕ್ತೀನಿ. ಅಪ್ಪ ಅಮ್ಮ ಜೀವನದಲ್ಲಿ ಮಾಡದೇ ಇರೋದನ್ನು, ಅವ್ರು ಸಂಪಾದನೆ ಮಾಡದೇ ಇರೋದನ್ನು ನಾನು ಮಾಡ್ತೀನಿ. ಶ್ರೀಮಂತರ ಆ ಹುಡುಗನನ್ನು ಸಂಪಾದನೆ ಮಾಡಿಕೊಂಡ್ರೆ ಸಾಕು, ಎಲ್ಲ ಆಸ್ತಿನೂ ನಂಗೆ ಸಿಕ್ಬಿಡತ್ತೆ ಅಂತ ನಾನು ಯೋಚಿಸ್ತಿದ್ದೆ. ಯಾವಾಗಲೂ ಶ್ರೀಮಂತರ ಮಕ್ಕಳನ್ನು ನೋಡ್ತಿದ್ದೆ. ಯಾರನ್ನಾದರೂ ಬುಟ್ಟಿಗೆ ಹಾಕೊಳ್ಬೋದಾ, ಅಥವಾ ಯಾರಾದರೂ ನನ್ನ ಕಡೆ ಗಮನ ಕೊಟ್ಟು ನೋಡ್ತಿದ್ದಾರಾ ಅಂತ. ಕೆಲಸಕ್ಕಿಂತ ಜಾಸ್ತಿ ನಂಗೆ ಇದೇ ಕೆಲಸ ಆಯಿತು. ಕಂಪ್ನಿನ ಚೇಂಜ್ ಮಾಡಿದೆ. ಬರ್ತಾ ಇದ್ದ 50,000 ಸಂಬಳ ಈಗ 1 ಲಕ್ಷ ಆಯಿತು. ದೊಡ್ಡ ಕಂಪ್ನಿ. ನನ್ನ ಅದೃಷ್ಟ ಅಲ್ಲಿ ಕೆಲಸ ಸಿಕ್ಕಿದ್ದು. ನನ್ನ ಅದೃಷ್ಟ ನನಗಿಂತ ಇಂಟೆಲಿಜೆಂಟ್ಗಳು ಬಂದರೂ ನನಗೆ ಕೆಲಸ ಆಗಿದೆ, ಜೀವನ ಸುಂದರವಾಗಿ ನಡೀತಿದೆ ಅಂತ ಮನೆಯಲ್ಲಿ ಎಲ್ಲರೂ ಹೇಳಿದ್ರು. ನನಗೆ ಸಮಾಧಾನವೇ ಇಲ್ಲ. ನನಗೆ ಶ್ರೀಮಂತರ ಮನೆಯ ಹುಡುಗನೇ ಬೇಕು, ಶ್ರೀಮಂತರ ಮನೆಯವರು
ಆದರೆ ತುಂಬ ಚೆನ್ನಾಗಿರತ್ತೆ. ದೊಡ್ಡ ಕಾರು, ಬಂಗ್ಲೆ ಎಲ್ಲ ಇರುತ್ತೆ. ಅಮ್ಮ ಅಪ್ಪ ಹೇಳಿ ಹೇಳಿ ಸಾಕಾದರು. ಇಂದು ನನಗೆ ಮತ್ತು ಅಮ್ಮಂಗೆ ದೊಡ್ಡ ಜಗಳನೇ ಆಗೋಯ್ತು. ನೀನು ಒಂದು ಸೈಟ್ ತಗೊಳ್ಳೋದಕ್ಕೆ, ಒಂದು ಮನೆ ಕಟ್ಟೋದಕ್ಕೆ ಜೀವನನೇ ತ್ಯಾಗ ಮಾಡಿದ್ಯಾ. ಬಡವ್ರ ಮನೆ ಹುಡುಗನ್ನ ಮದುವೆ ಆಗೋದಿಲ್ಲ. ಅವನು 100 ರೂಪಾಯಿ ಖರ್ಚು ಮಾಡೋದಕ್ಕೆ 100 ಸಲ ಯೋಚನೆ ಮಾಡ್ತಾನೆ. ನಂಗೆ ಆ ಬದುಕು ಆಗೋದೇ ಇಲ್ಲ, ಉಸಿರು ಕಟ್ಟುತ್ತೆ ಅಂತ ಹೇಳಿದೆ. ಅಪ್ಪ ಅಮ್ಮ ಬೇಸರ ಮಾಡಿಕೊಂಡ್ರು. ನಾವು ಬಡವರು ಅನ್ನೋ ಒಂದೇ ಒಂದು ವಿಷಯಕ್ಕೆ ಇವಳು ಇಷ್ಟೊಂದು ಬೇಸರ ಮಾಡ್ಕೊಳ್ತಿದ್ದಾಳೆ. ನಾವಿವಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಮತ್ತು ಇನ್ನೇನು ಅಂತ ಅಳ್ತಿದ್ದಾಳೆ. ಆಗ ನಾನು ಆಫೀಸಲ್ಲಿ ಓವರ್ ಟೈಮ್ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಒಂದಕ್ಕೆ 2 ಸಂಬಳ ಸಿಗ್ತಿದೆ ಅಂತ ಆಸೆ ಪಟ್ಟರೆ ನಮ್ಮ ಬಾಸ್ ಹೇಳಿದ್ರು 3 ಲಕ್ಷ ಸಂಬಳ ತಿಂಗಳಿಗೆ ಸಿಗುತ್ತೆ. ಇಷ್ಟೊಂದು ಒಳ್ಳೆ ಆಫರ್ನ ಯಾರು ಬಿಡ್ತಾರೆ? ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದೆ. ನನ್ನ ಕೆಲಸದ ಜೊತೆ ಸಾಥ್ ನೀಡಿದ್ದು ನಮ್ಮ ಬಾಸ್, ನಮ್ಮ ಮಗ ಕಿರಣ್ ತುಂಬ ಸ್ಮಾರ್ಟ್ ಆಗಿದ್ದ. ರಾತ್ರಿ ಡ್ಯೂಟಿ ಕಿರಣ್ ಮಾಡ್ತಿದ್ದ, ಹಗಲಿನ ಕೆಲಸ ಬಾಸ್ ಮಾಡ್ತಿದ್ರು. ನಾನು ತುಂಬ ಇಂಪ್ರೆಸ್ ಆದೆ ಕಿರಣ್ಗೆ. ಅಷ್ಟು ದೊಡ್ಡ ಮನೆ ಮಗ ಆದರೂ, ಬಾಸ್ನ ಪ್ರೀತಿಯ ಮಗ ಆದರೂ ಕೂಡ ಕೆಲಸ ಮಾಡೋ ವಿಷಯದಲ್ಲಿ ಅವ್ರು ಯಾವುದೇ ರೀತಿಯ ಹಿಂದೇಟಾಕಿಲ್ಲ. ಒಮ್ಮೊಮ್ಮೆ ರಾತ್ರಿ ಹೊತ್ತು ನಂಗವರನ್ನು ತಪ್ಕೊಳ್ಬೇಕು ಅಂತ ಅನಿಸೋ ಸಮಯ ಬಂದುಬಿಡ್ತಿತ್ತು. ಆಗ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಶ್ರಯಕ್ಕೆ ವಾಶ್ರೂಮ್ಗೆ ಹೊರಟೋಗ್ತಿದ್ದೆ. ಅವ್ರು ಹಾಕ್ತಾ ಇದ್ದಿದ್ದ ಬಟ್ಟೆ, ಅವ್ರ ಫೋನ್, ಇದಕ್ಕೆ ಇಂಪ್ರೆಸ್ ಆಗೋದೆ. ಯಾರು ಕೂಡ ನೈಟ್ ಡ್ಯೂಟಿ ಮಾಡೋದಕ್ಕೆ ಒಪ್ತಾನೇ ಇರಲಿಲ್ಲ. ನಾನು ನೈಟ್ ಡ್ಯೂಟಿ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ನನ್ನ ಸಂಬಳ ಹೆಚ್ಚಾಗಿತ್ತು. ಅದರ ಜೊತೆಗೆ ಕಿರಣ್ ಕೂಡ ಬಾಸ್ಗೆ ಹೇಳಿ ನನ್ನ ಸಂಬಳನ ಇನ್ನೂ 50,000 ಹೆಚ್ಚಿಗೆ ಮಾಡಿಸಿದ್ದಾರೆ. ಈಗ 3.5 ಲಕ್ಷ ಸಂಬಳ. ದಿನಗಳು ಕಳೆದಂತೆ ಕಿರಣ್ಣನ್ನು ಕಾಫಿ ಡೇಗೆ ಕರ್ಕೊಂಡು ಹೋಗ್ತಿದ್ರು. ನಾನು ಹೋಗ್ತಿದ್ದೆ. ಊಟನೂ ಮೊದಲು ಆಫೀಸ್ಗೆ ಆರ್ಡರ್ ಮಾಡ್ತಿದ್ರು. ನಂತರ ಹೊರಗೆ ಹೋಗೋ ಸಂದರ್ಭ ತುಂಬ ಬಂದಿದೆ. ಅವ್ರಿಗೆ ನನ್ನ ಜೊತೆ ಸಮಯ ಕಳೆಯೋದು ತುಂಬಾ ಇಷ್ಟ ಆಗುತ್ತೆ. ನನಗೆ ಕಿರಣ್ ಆದರೂ ಸರಿ, ಅರುಣ್ ಆದರೂ ಸರಿ, ದುಡ್ಡಿರೋ ಶ್ರೀಮಂತರ ಮನೆ ಮಗ ಆಗಬೇಕು ಅಷ್ಟೆ ನನ್ನ ತಲೆಯಲ್ಲಿ ಇದ್ದಿದ್ದು. ಆದರೆ ಕಿರಣ್ ಕಣ್ಣುಗಳಲ್ಲಿ ನಿಜವಾಗ್ಲೂ ನನ್ನ ಮೇಲೆ ಪ್ರೇಮ ಇದೆ ಅಂತ ಅನ್ನಿಸ್ತಿತ್ತು. ಯಾವುದೇ ಕಾರಣಕ್ಕೂ ಇವನನ್ನು ಬಿಡಬಾರ್ದು, ಇವನನ್ನು ಬುಟ್ಟಿಗೆ ಹಾಕ್ಕೊಳ್ಳೇಬೇಕು ಅಂತ ತುಂಬ ಯೋಚಿಸ್ತಿದ್ದೆ. ನಾನು ಹಾಗೆ ಅವನೇ ಬಂದು ಬುಟ್ಟಿನಲ್ಲಿ ಬಿದ್ದ. ನಾನು ಅವನನ್ನು ಮುಟ್ತಿದ್ದೆ, ಅವನ ಕೆನ್ನೆನ ಗಿಲ್ತಿದ್ದೆ. ಅಷ್ಟು ಸಾಕು, ಅವನು ನನ್ನ ಬುಟ್ಟಿನಲ್ಲಿ ಬಂದು ಬಿದ್ದೋಗ್ಬಿಡ್ತಿದ್ದ. ನಮ್ಮ ಬಾಸನ್ನು ಅವನ ಅಪ್ಪ ಅಂತ ಕರೀತಿದ್ದ. ನಾನು ಬೈದೆ, ಅಪ್ಪ ಅಂತ ಹೇಗೆ ಕರಿತೀಯಾ? ಡ್ಯಾಡ್ ಅಂತ ಕರಿ. ಅದು ಅಪ್ಪ ಅಂತ ಕರೆದ್ರೆ ನಿಮ್ಮ ಸ್ಟೇಟಸ್ ದೊಡ್ಡದು, ನೀವು ದೊಡ್ಡದಾಗಿ ಬದುಕಬೇಕು. ನಾನೇ ನನ್ನ ಅಪ್ಪನ ಡ್ಯಾಡಿಯ ಅಂತ ಕರಿತೀನಿ, ಇನ್ನು ನೀವು ಯಾಕೆ ಈ ರೀತಿ ಅಂತ ಹೇಳಿದಾಗ ಅವನಿಗೇನೂ ಅರ್ಥ ಆಗ್ತಿರ್ಲಿಲ್ಲ. ಮಾತನ್ನು ನಾನು ಕೂಡ ಸುಮ್ಮನಾದೆ. ನಂಗದ್ರಿಂದ ಏನೂ ಆಗಬೇಕಾಗಿರಲಿಲ್ಲ. ಅವನಿಂದ ದೊಡ್ಡ ದೊಡ್ಡ ದುಡ್ಡಿನ ಕಂತುಗಳು ಬೇಕು. ನನಗಾಗಿ ತುಂಬ ದುಡ್ಡನ್ನು ಖರ್ಚು ಮಾಡ್ತಿದ್ದ. ಕೇವಲ ಅವನ ಕೆನ್ನೆನ ಮುಟ್ತಿದ್ದೆ ಅಷ್ಟೇ ಹೊರತು ಇನ್ನು ಯಾವುದೇ ರೀತಿ ನಾನು ಇಂಟಿಮೇಟ್ ಆಗಿರಲಿಲ್ಲ. ನನಗೆ ದುಡ್ಡು ಬೇಕು, ಅವನು ಬೇಡ. ಇವನಾದರೂ ಸರಿ, ಇನ್ನೊಬ್ಬ ಆದರೂ ಸರಿ, ಕೇವಲ ದುಡ್ಡೇ ನನ್ನ ಪ್ರಪಂಚ. ಇನ್ನು ಯಾವುದೋ ನಾನು ಸುಂದರವಾದ ಬದುಕನ್ನು ಕಟ್ಕೊಳ್ತೀನಿ ಅಂತ ಕನಸು ಕಾಣ್ತಿದ್ದೆ. ಮನೆಯವ್ರ ಜೊತೆ ಜಗಳ ಮಾಡ್ತಿದ್ದೆ. ಇವನೇನಾದರೂ ಡೇಟಿಗೆ ಕರೆದ್ರೆ 10,000 ಖರ್ಚಿಗೆ ಕೊಡಬೇಕು, ಇಲ್ಲ ಅಂತಂದರೆ ಚಂದದ ಗಿಫ್ಟ್ಗಳನ್ನು ತೆಗೆದುಕೊಡ್ಬೇಕು. ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಇವತ್ತು ಬಾಸ್ ನನ್ನನ್ನು ಮತ್ತು ಅವನನ್ನು ಕರೆದು ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕಿರಣ್ ತುಂಬ ಒಳ್ಳೆಯವನು, ಅವನನ್ನು ಮದುವೆ ಆಗಿ ಚೆನ್ನಾಗಿ ನೋಡ್ಕೊ, ನೀನು ನಮ್ಮನೆ ಹುಡುಗಿ ಅಂತ ನಾವು ಅಂದ್ಕೊಳ್ತೀವಿ. ನಾನು ಅವರ ಹುಡುಗಿ ಅಂತ ಸುಮ್ಮನೆ ಯಾಕೆ ಅಂದ್ಕೊಳ್ತೀವಿ ಅಂದರೆ, ನಾನು ಬಾಸನ್ನು ರಿಟರ್ನ್ ಆಗಿ ಪ್ರಶ್ನೆ ಕೇಳಬೇಕು. ಅಷ್ಟೊತ್ತಿಗೆ ಆ ಕಡೆಯಿಂದ ಬಾಸ್ಗೆ ಕಾಲ್ ಬಂತು. ಅವ್ರ ಹೆಂಡತಿಗೆ
ಸೀರೆ ಸೀರಿಯಸ್ ಅಂತೆ, ತುಂಬ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿದೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಬಾಸ್ ಓಡ್ ಹೋದರು. ನಂಗವ್ರ ಸಮಸ್ಯೆ ಏನು ಅಂತ ಅರ್ಥ ಆಗಲಿಲ್ಲ, ಅವ್ರ ಮಾತೂ ಅರ್ಥ ಆಗಲಿಲ್ಲ. ಸ್ವಲ್ಪ ಸಮಯ ನಂತರ ತಿಳಿದಿದ್ದು, ಬಾಸ್ ಅವ್ರ ಹೆಂಡತಿಗೆ ಮೊದಲಿಂದಲೂ ಆರೋಗ್ಯ ಸಮಸ್ಯೆ ಇದೆ, ಅದು ಇವತ್ತು ಸೀರಿಯಸ್ ಆಗಿದೆ. ಯಾವ ಸಮಸ್ಯೆ ಅಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಕೇವಲ ಸಂಬಂಧಿಕರು ಮಾತ್ರ ಮದುವೆಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ನಾನದಕ್ಕೆ ಅವನ ಬಟ್ಟೆಗಳನ್ನು, ಅವನ ಜ್ಯುವೆಲ್ರಿ ಪ್ರತಿಯೊಂದು ಸೆಲೆಕ್ಟ್ ಮಾಡಿದೆ. ನನಗೆ ಮದುವೆ ಆಗಲೇಬೇಕು, ಮಹಾರಾಣಿ ನಾನೇ ಆಗಬೇಕು ಅನ್ನೋದು ಮಾತ್ರ ನನ್ನ ಆಸೆ. ನನ್ನ ಬದುಕು ಕೇವಲ ದುಡ್ಡುಗಳಿಂದ ಸುಂದರವಾಗಿಸ್ಕೊಳ್ಬೇಕು, ದುಡ್ಡಿನ ಮೇಲೆ ಮಲಗಬೇಕು, ದುಡ್ಡಿನ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಮನೆಯಲ್ಲಿ ವಿಷಯನ ಹೇಳಿದಾಗ ಅವ್ರು ಕೇಳಿದ್ರು, ನಿಮ್ಮ ಬಾಸ್ಗೆ ಒಬ್ಬನೇ ಮಗ ಇರೋದು ಅಂತ, ಏನು ವಿಚಾರಿಸ್ಬೇಕು ಅಂತ ಅಂದಾಗ, ಅಪ್ಪ ನಾನು ತುಂಬ ಪ್ರೀತಿಯಿಂದ ನಾನು ಎಲ್ಲ ಕೆಲಸನೂ ಮಾಡ್ತಿದ್ದೆ, ಆದರೆ ಮನೆಯಲ್ಲಿ ಕೇವಲ ದುಡ್ಡಿಗಾಗಿ ಇವಳು ಮದುವೆ ಆಗ್ತಿದ್ದಾಳೆ ಅಂತ ಯಾರೂ ನನ್ನ ಕಡೆ ಗಮನನೇ ಕೊಡಲಿಲ್ಲ. ನನ್ನ ಮಾತನ್ನು ಕೂಡ ಸರಿಯಾಗಿ ಕೇಳಲಿಲ್ಲ. ನಾನು ಮ್ಯಾನಿಫೆಸ್ಟ್ ಕೂಡ ಮಾಡ್ತೀನಿ, ನನ್ನ ಬಳಿ ತುಂಬ ದುಡ್ಡು ಬರಬೇಕು, 1000 ಕೋಟಿ, ಲಕ್ಷ ಕೋಟಿ. ಈ ರೀತಿ ಮನೆಯಲ್ಲಿ ಅಮ್ಮ ಒಂದು ಬಾರಿ ನನ್ನನ್ನು ಕೌನ್ಸಲಿಂಗ್ ಕೂಡ ಮಾಡಿಸಿದ್ಲು. ಅವಳು ಕೂಡ ಮೆತ್ತಗಾಗ್ಬಿಟ್ಟಿದ್ದಾಳೆ. ಅವಳು ದುಡ್ಡು ದುಡ್ಡು ಅಂತ ಅಂತಿದ್ಲು. ಶ್ರೀಮಂತರ ಮನೆ ಹುಡುಗ ಸಿಕ್ಕಿದ್ದಾನೆ, ದೇವರ ಮೇಲೆ ಭಾರ ಹಾಕಿ ಮದುವೆ ಮಾಡಿಕೊಟ್ರು. ಅವ್ರಿಗೆ ಗೊತ್ತು, ನಾನು ಏನಾದರೂ ಮದುವೆ ಮಾಡಿಕೊಡಿ ಅಂದರೆ ಇವ್ರು ಮಾಡಿಕೊಡೋದಿಲ್ಲ. ಮಾಡಿಕೊಡದೆ ಇದ್ದರೆ ನಾನು ಅವನ ಜೊತೆ ಓಡಿ ಹೋಗ್ತೀನಿ, ಅದು ಪ್ರತಿಯೊಬ್ಬರಿಗೂ ಗೊತ್ತು. ಅದಕ್ಕಾಗಿ ಅವರ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಅವರು ಅವ್ರ ಪ್ರಕಾರ ಮದುವೆನ ಮಾಡ್ತಿದ್ದಾರೆ. ರಿಸೆಪ್ಷನಲ್ಲಿ ಹುಡುಗ ತುಂಬ ಖುಷಿಯಾಗಿರಲಿಲ್ಲ, ತುಂಬ ಬೇಸರವಾಗಿದ್ದ. ಯಾಕೆ ಅಂತ ಕೇಳಿದ್ದಕ್ಕೆ ಕಿರಣ್ ಅವರ ಅಮ್ಮನ ಆರೋಗ್ಯದ ಸಮಸ್ಯೆಯನ್ನು ಹೇಳ್ದ. ಮಾರನೇ ದಿನ ಮದುವೆ. ಇವ್ರ ಕಡೆ ಮದುವೆ ಸಮಯದಲ್ಲಿ ಹುಡುಗನ ಮುಖವನ್ನು ಹೂವುಗಳಿಂದ ಕವರ್ ಮಾಡ್ತಾರೆ. ಇವರು ನಾರ್ತ್ ಇಂಡಿಯನ್ಸ್ ಎಲ್ಲ. ಆದರೂ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಅವರು ಏನೂ ಮಾತಾಡಲಿಲ್ಲ. ನನಗೆ ದುಡ್ಡು ಬೇಕು, ಬೇರೆ ವಿಷಯದ ಬಗ್ಗೆ ನಾನು ಡಿಸ್ಕಸ್ ಮಾಡಬಾರ್ದು ಅಂತ ಮದುವೆಗೆ ಒಪ್ಕೊಂಡೆ. ಅವನು ಕಟ್ಟೋ ತಾಳಿಗೆ ತಲೆನ ಕೊಟ್ಟೆ. ಅವನು ನನ್ನ ಮದುವೆಯನ್ನು ಆದ. ಅವನ ಕೈ ನಡುಗ್ತಾ ಇತ್ತು. ನನಗೆ ಇವನು ಯಾರೋ ಅಪರಿಚಿತ ಅಂತ ತುಂಬ ಸಲ ಅನಿಸಿದ್ದೂ ಉಂಟು. ನನಗೆ ನಾನೇ ಭ್ರಮೆಯಲ್ಲಿರ್ತೀನಿ ಅಂತ ಅಂದ್ಕೊಂಡೆ. ಬಂದವರೆಲ್ಲ ಒಳ್ಳೆಯ ಜೋಡಿ ಅಂತ ಹೇಳ್ತಿದ್ರು. ಆದರೆ ನನ್ನ ಗಂಡನ ಮುಖದ ಮೇಲಿರೋ ಹೂವನ್ನು ಯಾರೂ ತೆಗೆದಿಲ್ಲ. ಇದರಿಂದ ನನಗೆ ಬೇಸರ ಆಗ್ತಿತ್ತು. ಆದರೆ ನಾನೇನು ಮಾಡಲಿ, ಇಷ್ಟ ಇಲ್ಲದೆ ಇದ್ದರೂ ಅಪ್ಪ ಅಮ್ಮ ದಾರೆ ಎರೆದುಕೊಟ್ರು. ನಾನಿನ್ನೂ ಏನೂ ಮಾತಾಡೋ ಹಾಗಿಲ್ಲ. ಮದುವೆನೂ ಆಯಿತು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಇನ್ನು ಯಾವುದೇ ಸಮಸ್ಯೆಗಳನ್ನು ನಮ್ಮ ಬಳಿ ತಗೊಂಡು ಬರಬಾರ್ದು. ಕೇವಲ ದುಡ್ಡು ನಿಮ್ಮಿಬ್ಬರ ಸಂಬಂಧನ ಸರಿ ಮಾಡೋದಿಲ್ಲ. ಪ್ರೀತಿ ವಿಶ್ವಾಸ ತುಂಬಾ ಇರಬೇಕು. ನಿನ್ನ ಗಂಡನನ್ನು ಪ್ರೀತಿಸು, ಪ್ರೀತಿಯಿಂದ ನಿನ್ನ ಬುಟ್ಟಿಯಲ್ಲಿಟ್ಕೊ. ದುಡ್ಡು ಕೇಳಬೇಡ, ಸಮಯಕ್ಕೆ ತಕ್ಕಂತೆ ದೇವರೇ ಕೊಡ್ತಾನೆ ಅಂತ ಅಮ್ಮ ಹೇಳಿದಾಗ ನನಗೆ ಇಡಿಸ್ಲಿಲ್ಲ. ಇದೆಲ್ಲ ಆಶೀರ್ವಾದ ಮಾಡಿ ಅಂತ ಅವ್ರ ಕಾಲಿಗೆ ಬಿದ್ದೆ. ಅವರಿಬ್ಬರು ಆಶೀರ್ವಾದ ಮಾಡಿ ಸಪ್ಪಗೆ ಮುಖಾನ ಇಟ್ಕೊಂಡು ಹೊರಟೋದ್ರು. ತಮ್ಮ ಕೂಡ ಅಳ್ತಾ, ಅಕ್ಕ ಅಲ್ಲೇ ಬಂದು ನನ್ನನ್ನು ನೋಡು, ನನಗೆ ಪ್ರತಿದಿನ ಫೋನ್ ಮಾಡು. ಮೊದಲು ನಿನ್ನ ಮೇಲೆ ಇಷ್ಟ ಇರ್ತಿರ್ಲಿಲ್ಲ, ಈಗ ನೀನು ಮದುವೆ ಆಗಿ ಶಾಶ್ವತವಾಗಿ ಹೋಗ್ತಿದ್ಯಾ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಅಪ್ಕೊಂಡು ಅಳ್ತಾ ಹೋದ. ಸ್ವಲ್ಪ ಹಿಂಸೆ ಆಯಿತು. ನಂತರ ನಾನು ಯಾಕೆ ಈ ರೀತಿ ಆಡ್ತಿದ್ದೀನಿ, ದುಡ್ಡು ತುಂಬ ಬಂದ ನಂತರ ಅಪ್ಪ ಅಮ್ಮಂಗೆ ಒಂದು ಚಂದದ ಫ್ಲಾಟ್ ತಕ್ಕೊಟ್ರೆ ಆಯಿತು. ತಮ್ಮನ ಭವಿಷ್ಯವನ್ನು ರೂಪಿಸ್ಬೇಕು ಅನ್ನೋ ಯೋಚನೆ ಮೊದಲು ನಮ್ಮದು, ಆಗ ಅವರೆಲ್ಲ ಸರಿ ಹೋಗ್ತಾರೆ ಅಂತ ಅಂದ್ಕೊಂಡು ಗಂಡನ ಜೊತೆ ಮನೆಗೆ ಹೋದೆ. ಅವರ ಕಾರು ತುಂಬ ಕಾಸ್ಟ್ಲಿ ಆದ ಕಾರು, ತುಂಬಾ ಚೆನ್ನಾಗಿತ್ತು. ಈಗಲೂ ಕೂಡ ಹುಡುಗ ಮುಖದ ತುಂಬ ಹೂವಿನ ಮಳೆಯನ್ನು ಹಾಕ್ಕೊಂಡಿದ್ದಾನೆ. ಅವನನ್ನು ನೋಡಬೇಕು ಅಂತ ಅನಿಸಿದ್ರು
ಅದು ಶಾಸ್ತ್ರ. ಹೇಳಿದ್ರು, ಡ್ರೈವರ್ ಕೂಡ ಮುಖದ ಮೇಲಿರೋ ಹೂವನ್ನು ತೆಗಿಬಾರ್ದು ಅಂತ ಹೇಳಿದರು. ನಾನಿದಾದ ಸ್ವಲ್ಪ ಸಮಯಕ್ಕೆ ಮನೆಗೆ ಹೋದೆ. ಮನೆಯಲ್ಲಿ ಎಲ್ಲ ಶಾಸ್ತ್ರಗಳು ತುಂಬ ಅಚ್ಚುಕಟ್ಟಾಗಿ ನಡೀತು. ಈಗಲೂ ಕೂಡ ಗಂಡನ ಮುಖವನ್ನು ನೋಡೋದಕ್ಕೆ ತುಂಬ ಆಸೆ, ಆದರೆ ಆಗ್ತಿಲ್ಲ. ಸಣ್ಣ ಪುಟ್ಟ ಶಾಸ್ತ್ರಗಳು ಆದ ನಂತರ ನಾನು ಚೆನ್ನಾಗಿ ಡ್ರೆಸ್ಅಪ್ ಆದೆ. ನನ್ನ ಮುಖನ ನೋಡಿ ಕನ್ನಡಿಯಲ್ಲಿ ನನಗೇ ನಾಚಿಕೆ ಆಯಿತು. ಇಷ್ಟೊಂದು ಸುಂದರವಾಗಿ ನಾನು ಹೇಗೆ ಹುಟ್ಟಿದೆ ಅಂತ ಶಾಕ್ ಆಯಿತು. ಇವತ್ತು ನಿಜವಾಗ್ಲೂ ಹುಡುಗ ನಾನು ಹೇಳಿದ ಮಾತನ್ನು ಕೇಳ್ತಾನೆ, ಅವನನ್ನು ನನ್ನ ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂತ ಯೋಚಿಸ್ತಿದ್ದೆ. ನಂತರ ನಾನು ನನ್ನ ಗಂಡನಿಗಾಗಿ ತುಂಬ ಸಮಯ ಕಾದೆ. ಅವನು ಬರಲೇ ಇಲ್ಲ. ನಾನೇ ಹೊರಗೋಗಿ ನೋಡಿದಾಗ ಅವನು ಅವರ ಅಮ್ಮನ ಕಾಲನ್ನು ಒತ್ತುತ್ತಾ ಇದ್ದ. ಅಮ್ಮನಿಗೆ ಹುಷಾರಿಲ್ಲ, ನಾನು ಅಮ್ಮನ ಸೇವೆ ಮಾಡಬೇಕು ಅಂತ ಹೇಳ್ದ. ನಾನು ಸುಮ್ಮನಾದೆ. ಮಧ್ಯರಾತ್ರಿ 12 ಗಂಟೆ ಆದರೂ ಅವನು ಬರಲೇ ಇಲ್ಲ. ನನಗೆ ಬೇಸರವಾಯಿತು. ಈಗ ಕರೆಯೋದಕ್ಕೆ ಹೋದಾಗ ನನ್ನ ಗಂಡ ಕೋಪದಿಂದ ನನ್ನ ಕಡೆ ನೋಡಿ, ನಿನಗೂ ನನಗೂ ಸಂಬಂಧನೇ ಇಲ್ಲ, ನನ್ನ ಸೇವೆ ಮಾಡೋದಕ್ಕೆ ಯಾರಾದರೂ ಅಡ್ಡಿ ಬಂದರೆ ಸರಿ ಇರೋದಿಲ್ಲ ಅಂತ ಕೋಪದಿಂದ ಹೇಳ್ದ. ಆಗ ಅಲ್ಲೇ ಸೋಫಾ ಮೇಲೆ ನನ್ನನ್ನೇ ನೋಡ್ತಾ ಕೂತಿದ್ದ ಅವರ ಮನೆಯ ಕೆಲಸದವನ ಕೈಯನ್ನು ಹಿಡ್ಕೊಂಡು ರೂಮ್ಗೆ ಕರ್ಕೊಂಡು ಹೋಗ್ತಿದ್ದೆ. ಹಿಂದೆ ತಿರುಗಿ ನೋಡಿದಾಗ ನನ್ನ ಗಂಡ ಆದವನು ರೂಮಿನ ಬಾಗಿಲನ್ನು ಪಟ್ಟಂತೆ ಹಾಕ್ದ. ಮದುವೆಗಿಂತ ಮುಂಚೆ ನನ್ನ ಜೊತೆ ಎಷ್ಟು ಚೆನ್ನಾಗಿದ್ದ, ಈಗ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾನೆ. ನಂಗೆ ತುಂಬ ದುಃಖ ಆಯಿತು. ಕಣ್ಣೀರು ಜೋರಾಗಿ ಬರ್ತಿತ್ತು, ಆದರೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಳೋದಕ್ಕೆ. ಆ ಕೋಪನ ಕೆಟ್ಟ ರೀತಿಯಲ್ಲಿ ತೀರಿಸ್ಕೊಳ್ತಿದ್ದಾನೆ. ಕೆಲಸದವನನ್ನು ಹಾಸಿಗೆ ಮೇಲೆ ತಳ್ಳಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದೆ. ಅವ್ನಿಗೆ ಮೊತ್ತೂ ಕೊಟ್ಟೆ. ಅವ್ನು ಸ್ವಲ್ಪ ಬೆವರ್ತಾ ಇದ್ದ ಮೊದಲು ಅಷ್ಟೆ, ಹಿಂದೆ ಏನೂ ತಳ್ಳಿಲ್ಲ. ಅಷ್ಟು ಸಲೀಸಾಗಿ ಹಿಡ್ಕೊಂಡ. ಪದೇ ಪದೇ ಕೊಡ್ತಿದ್ದ. ನನ್ನನ್ನು ಮಂಚದ ಮೇಲೆ ಮಲಗಿಸಿ ನನ್ನ ಬಟ್ಟೆಗಳನ್ನು ತೆಗೆದ. ತುಂಬ ವೇಗವಾಗಿ, ತುಂಬ ನೋವಾಗ್ತಿತ್ತು ಅಂತ ಹೇಳಿದ್ರು ಕೂಡ ಅವನು ಕೇಳ್ತಾನೇ ಇಲ್ಲ. ಅನುಭವಿಸ್ದ. ನಂಗೆ ಸುಖ ಇವನಿಗೆ ಅರ್ಪಿಸ್ಬೇಕು ಅಂತ ಅನ್ನಿಸ್ತು. ಬೆಳಗ್ಗೆ ಎಚ್ಚರವಾದಾಗ ನಾನು ಮನೆ ಕೆಲಸದವನ ತೋಳಲ್ಲಿದ್ದೆ. ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತು. ಆಗ ಮೇಲೆ ಎದ್ದು ಹೋಗ್ತಿದ್ದೆ. ನನ್ನನ್ನು ಅವನ ಮೇಲೆ ಎಳ್ಕೊಂಡ. ಕಾರಣ ಕೇಳಿದಾಗ, ನಾನು ನಿಜವಾಗ್ಲೂ ನಿನ್ನ ಗಂಡನೇ, ಅದು ನಿನಗೆ ಇವಾಗ ತಿಳಿತು, ಅದಕ್ಕಾಗಿ ಕರ್ಕೊಂಡು ಬಂದೆ. ನಾನು ಅವನನ್ನು ಹೊಡೆದೆ. ನನ್ನ ಕೋಪದಲ್ಲಿ ಕರೆದೆ. ನೀನು ಹೇಗೆ ಬಂದೆ ನನ್ನ ಗಂಡ ಅಂತ ಅಳೋದಕ್ಕೆ ಶುರು ಮಾಡಿದೆ. ಆಗ ಅವನು ಎಲ್ಲ ಫೋಟೋಸನ್ನು ತೋರಿಸ್ದ. ನಿನ್ನ ನಿಜವಾದ ಗಂಡ ನಾನು, ಈ ಮನೆಯ ಓನರ್ ಮಗ ಅವನು, ನಮ್ಮ ಮನೆ ಕೆಲಸದವನು. ಮದುವೆ 2 ದಿನ ಇದೆ ಅನ್ಬೇಕಾದಾಗ ವಿಷಯ ತಿಳಿತು. ನೀನು ದುಡ್ಡಿಗಾಗಿ ಆಸೆಪಟ್ಟು ಮದುವೆ ಆಗ್ತಿದೆಯಾ ಅಂತ. ಅದಕ್ಕಾಗಿ ನಾನು ಮದುವೆ ಆದೆ. ನಿನ್ನನ್ನು ಈ ಮನೆಯಲ್ಲಿ ನಾನು ತುಂಬ ಸಲ ನಿನ್ನನ್ನು ನೋಡಿದ್ದೀನಿ. ನಿನ್ನನ್ನು ಮದುವೆಯಾಗಬೇಕು ಅಂತ ಇಷ್ಟಪಟ್ಟಿದ್ದೆ. ನೀನು ನನ್ನ ಮಾತನ್ನು ನಂಬೋದಿಲ್ಲ ಅಂದ ಬಟ್ಟೆಯನ್ನು ಬದಲಾಯಿಸಿ ಹೊರಗೋದೆ. ಆಗ ವಿಷಯ ತಿಳಿತು. ಈಗಲೂ ಕೂಡ ಕೆಲಸದವನು ಅಂದರೆ ನಾನು ಮೊದಲು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದ ಹುಡುಗ ನಮ್ಮ ಅತ್ತೆಯ ಸೇವೆಯನ್ನು ಮಾಡ್ತಿದ್ದಾನೆ. ಅವನು ನಿಜವಾಗ್ಲೂ ಈ ಮನೆ ಕೆಲಸದವನಂತೆ. ಕಷ್ಟಪಟ್ಟು ಓದಿದ್ದಾನೆ ಅಂತ ಕೆಲಸ ಕೊಟ್ಟಿದ್ದಾರೆ. ಆದರೂ ಚಿಕ್ಕಂದಿಂದ ಊಟ ಹಾಕಿದ ತಾಯಿಯ ಸಹಾಯಕ್ಕಾಗಿ ಅಂತ ಅವನು ಹಗಲು ರಾತ್ರಿ ಅಮ್ಮನ ಸೇವೆ ಅಂದರೆ ನನ್ನ ಅತ್ತೆಯ ಸೇವೆ ಮಾಡ್ತಿದ್ದಾನೆ. ನನ್ನ ಗಂಡ ನಿಜವಾಗ್ಲೂ ಈ ಮನೆ ಓನರ್ನ ಮಗ, ಕೆಲಸದ ಹುಡುಗ ನನ್ನನ್ನು ಇಷ್ಟಪಟ್ಟಿದ್ದ. ಆದರೆ ನಾನು ಮದುವೆ 2 ದಿನ ಇದೆ ಅಂತ ಇರಬೇಕಾದಾಗ ಹೇಳ್ತಿದ್ದೆ ನನ್ನ ಗೆಳತಿಯರ ಜೊತೆ, ನಾನು ಅವನನ್ನು ಮದುವೆ ಆಗ್ತಾ ಇರೋದು ದುಡ್ಡಿಗಾಗಿ, ಇಲ್ಲ ಅಂತಂದರೆ ಅವನನ್ನು ಯಾರು ಮೂಸ್ತಿದ್ರು ಅಂತ. ಅದಕ್ಕಾಗಿ ಹೇಗಿದ್ರೂ ಈ ಮನೆಯ ಒಂದೊಂದು ಮಗ ನನ್ನನ್ನು ಇಷ್ಟಪಟ್ಟಿದ್ದ. ಅವನಿಗೆ ಮದುವೆ ಆಗೋದಕ್ಕೆ ಹೇಳ್ದ. ಮದುವೆ ದಿನ ನಾನು ನನ್ನ ಗುರುತಿಸ್ದೇ ಇರಲಿ ಅಂತ ಮುಖದ ತುಂಬ ಹೂವಿನ ಮಳೆಯನ್ನು ಹಾಕ್ಕೊಂಡಿದ್ದ. ಯಾರಿಗೂ ನನ್ನ ಮೇಲೆ ಕಂಪ್ಲೇಂಟ್ ಇಲ್ಲ, ಬೇಜಾರೂ ಇಲ್ಲ.
ಎಲ್ಲರೂ ಸುಮ್ಮನಾದರು. ಆದರೆ ಮಗ ಇಷ್ಟಪಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮನೆ ಓನರ್ ಅವರ ಮಗನ ಜೊತೆ ಮದುವೆ ಮಾಡಿಕೊಟ್ಟಿದ್ದಾರೆ. ಎಷ್ಟೊಂದು ಒಳ್ಳೆಯವರು ಅಂತ ಅನ್ನಿಸ್ತು. ನನ್ನ ಹೆಸರಿಗೆ ಅವರ ಆಸ್ತಿನಲ್ಲಿ ಸ್ವಲ್ಪ ಭಾಗ ಮಾಡಿದ್ದಾರೆ. ಆ ಪೇಪರನ್ನು ನನ್ನ ಮಾವನವರು ತಂದುಕೊಟ್ರು. ನನ್ನ ಕಣ್ಣುಗಳಿಂದ ಕಣ್ಣೀರು ಬಂತು. ನಾನಿದೆಲ್ಲ ನಂಗೆ ಬೇಡ, ಪ್ರೀತಿ ವಿಶ್ವಾಸ ಬೇಕು. ನಾನು ತಪ್ಪು ಮಾಡಿದ್ರು ನೀವೆಲ್ಲ ನಿಜವಾಗ್ಲೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ ಅಂತ ಅಳೋದಕ್ಕೆ ಶುರು ಮಾಡಿದೆ. ನಮ್ಮ ಮಾವ ಹೇಳಿದ್ರು, ನಂಗಿರೋದು ಒಬ್ಬನೇ ಮಗ, ಅವನನ್ನು ಚೆನ್ನಾಗಿ ನೋಡ್ಕೊಳ್ಳಮ್ಮ, ನನಗೆ ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೀನಿ. ಕಿರಣ್ ಹೆಸರು. ನಾನು ಹೇಳಿದ್ದೆ ನನ್ನ ಮಗನ ಜೊತೆ ನೀನು ಮದುವೆ ಮಾಡೋದಕ್ಕೆ. ನಿನ್ನನ್ನು ಮೊದಲು ನೋಡಿದ ದಿನದಿಂದಲೂ ಇವನು ಹಠ ಮಾಡ್ತಿದ್ದ ನಿನ್ನ ಜೊತೆ ಮದುವೆಗಾಗಿ. ಆದರೆ ಇವನು ಕಪ್ಪಗಿದ್ದಾನೆ ಅಂತ ನೀನು ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಿರಣ್ ಜೊತೆ ಮದುವೆ ಅಂತ ಹೇಳಿ ನನ್ನ ಮಗನ ಜೊತೆ ಮದುವೆ ಮಾಡಿದೆ ಅಂತ ಹೇಳಿದ್ರು. ನಾನು ಕಿರಣ್ ಮುಖ ನೋಡಿಕೊಂಡು ಅಳ್ತಿದ್ದೆ. ಅವನಲ್ಲಿಂದ ಹೊರಟೋದ. ನಂತರ ನನ್ನ ಗಂಡ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ. ಅಳಬೇಡ, ನಾನಿದ್ದೀನಿ ನಿನ್ನ ಜೊತೆ, ನೀನು ನನ್ನನ್ನು ಬಿಟ್ಟರು ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ನನ್ನ ಹಣೆ ಮೇಲೆ ಮುತ್ತು ಕೊಟ್ಟ. ಇವನು ನಮ್ಮ ಅತ್ತೆ ಮಾವ ನೋಡಿಕೊಂಡು ತುಂಬ ನಗ್ತಿದ್ರು. ಅವರಿಗೆ ಅವ್ರ ಮಗನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಪ್ರಪಂಚದಲ್ಲಿ ಇರೋ ಎಲ್ಲ ಸುಖವನ್ನು ಎಲ್ಲ ಆಸ್ತಿಯನ್ನು ನನ್ನ ಮುಂದೆ ತಂದಿಡ್ತಾರೆ ಅಂತ ಅನ್ನಿಸ್ತು. ನಾನು ಕೇವಲ ದುಡ್ಡಲ್ಲಿ ಮಾತ್ರ ಐಶ್ವರ್ಯ ಬೇಕು ಅಂತ ಅಂದ್ಕೊಂಡ್ರೆ ದೇವರು ಮನುಷ್ಯತ್ವದಲ್ಲೂ ಪ್ರೀತಿಯಲ್ಲೂ ಬಾಂಧವ್ಯದಲ್ಲೂ ಐಶ್ವರ್ಯವನ್ನು ನನಗೆ ಕೊಟ್ಟಿದ್ದಾನೆ. ಈ ಸುಂದರವಾದ ಬದುಕನ್ನು ಕೊಟ್ಟಿದ್ದಕ್ಕೆ ಆ ಭಗವಂತನ ಬಳಿ ಥ್ಯಾಂಕ್ಸ್ ಹೇಳ್ತೀನಿ. ಅಪ್ಪ ಅಮ್ಮ ಈ ವಿಷಯನ ತಿಳಿದು ತುಂಬ ಖುಷಿಪಟ್ಟರು ಅಂತ ಅನ್ನಿಸ್ತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್.